ಎಲ್ರಿಗೂ ನಮಸ್ಕಾರ. ಪ್ರೇಮಾನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಫೆಬ್ರವರಿನಲ್ಲಿ ಅಂದರೆ ಲಾಸ್ಟ್ ಮಂತು ನೀವೇನು ಎಕ್ಸಾಮ್ ಬರೆದಿದ್ರಿ, CTET ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಯಾರ್ಯಾರು ಬರೆದಿದ್ರಿ, ಸೊ ಬಹಳಷ್ಟು ಟೈಮ್ನ ತೊಗೊಂಡು ಇವಾಗ ಕೀ ಆನ್ಸರ್ಸ್ನ ಬಿಡುಗಡೆ ಮಾಡಿರೋ ಅಂಥದ್ದು. ಸೊ ಆ ಪ್ರಾಸೆಸ್ ಏನಕ್ಕೆ ಲೇಟ್ ಆಯಿತು ಅಂತಂದರೆ, 1-2-3 ಎಕ್ಸಾಮ್ ಸೆಂಟರ್ಸ್ಗಳಲ್ಲಿ ಎಕ್ಸಾಮ್ನ ಮಾಡಿರಲಿಲ್ಲ, ಎಕ್ಸಾಮ್ ಮಾಡೋಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಸೊ ಹಾಗಾಗಿ ಆ ಸೆಂಟರ್ಸ್ಗಳಲ್ಲಿ ಎಕ್ಸಾಮ್ನ ಮಾಡಿ ಆನಂತರ ಒಟ್ಟಿಗೆ ಕೀ ಆನ್ಸರ್ಸ್ನ ಬಿಟ್ಟಿರೋ ಅಂಥದ್ದು. ಸೊ ಇವಾಗ ಏನು ಕೀ ಆನ್ಸರ್ಸ್ನ ಬಿಟ್ಟಿದ್ದಾರೆ, ಅದನ್ನು ಹೇಗೆ ನೋಡೋದು, ಜೊತೆಗೆ ನೀವು ಬರೆದಿರ್ತಕ್ಕಂತಹ ಒಂದು OMR ಕಾಪಿಯನ್ನು ಕೂಡ ನೀವು ನೋಡ್ಬೋದು. ಸೊ ಹೇಗೆ ಅನ್ನೋದನ್ನು ನಾನು ಇವಾಗ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸೊ ನಿಮ್ಮ ಗೂಗಲ್ನ ಸರ್ಚ್ ಬಾರಲ್ಲಿ CTET ಅಂತ ಹಾಕಿಬಿಟ್ಟು ಸೊ ಫಸ್ಟ್ ಒನ್ಗೆ ಬರುವಂತಹ ಒಂದು ಲಿಂಕ್ನ ಮೇಲೆ ನೀವು ಕ್ಲಿಕ್ ಮಾಡ್ತು ಅಂತಂದರೆ ನಿಮಗೆ ಈ ರೀತಿ ಆಗಿರ್ತಕ್ಕಂತಹ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ, ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ಫಸ್ಟಿಗೆ ಇದೆ ನೋಡಿ, ಇಲ್ಲಿ ಈ ಥರ ಹೋಗ್ತಾ ಇರುತ್ತೆ. ಇದನ್ನು ನೀವು ಈ ಥರ ಮಾಡಿಕೊಂಡು ನೀವು ನೋಡಬೇಕಾಗುತ್ತೆ. ಇಲ್ಲಿ ಫಸ್ಟ್ ಇದೆ ನೋಡಿ, CTET ಫೆಬ್ರವರಿ 2026 ಕೀ ಚಾಲೆಂಜ್ ಸ್ಕ್ಯಾನ್ಡ್ ಇಮೇಜಸ್ ಆಫ್ OMR ಅಂತ. ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ನಿಮಗೆ ಈ ರೀತಿ ಆಗಿರ್ತಕ್ಕಂತಹ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಕೆಳಗಡೆ ಫುಲ್ ಬ್ಲ್ಯಾಂಕ್ ಇರುತ್ತೆ. ಸೊ ಈ ರೀತಿಯಾಗಿರುವಂತಹ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮಗೆ CTET ಫೆಬ್ರವರಿ 2026 ಕೀ ಚಾಲೆಂಜ್ ಅಂತ ಇದೆಯಲ್ಲ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ಸೊ ನಿಮಗೆ ಡೈರೆಕ್ಟಾಗಿ ಆ ಒಂದು ವೆಬ್ಸೈಟ್ಗೆ ಕರ್ಕೊಂಡು ಹೋಗುತ್ತೆ. ಓಕೆನಾ? ಸೊ ಅಲ್ಲಿ ನೀವು ರೋಲ್ ನಂಬರ್ ಮತ್ತು ನಿಮ್ಮ ಡೇಟ್ ಆಫ್ ಬರ್ತನ್ನ ಹಾಕಿ ಲಾಗಿನ್ ಆದರೆ ನಿಮಗೆ ನೀವು ಬರೆದಿರ್ತಕ್ಕಂತಹ OMR ಕಾಪಿ ಜೊತೆಗೆ ಕೀ ಆನ್ಸರ್ಸ್ ಎಲ್ಲವನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ಅದಾದ ನಂತರ ನಿಮಗೆ ಈ ರೀತಿಯಾಗಿರ್ತಕ್ಕಂತಹ ಒಂದು ಕೀ ಆನ್ಸರ್ಸು ಬಿಟ್ಟಿರೋಂಥದ್ದನ್ನು ನೀವು ಡೌನ್ಲೋಡ್ ಮಾಡ್ಕೊತೀರಾ. ಸೊ ಇಲ್ಲಿ ನೋಡಿ, ಇಲ್ಲಿ ಫಸ್ಟು ಏನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ದು ಕೊಟ್ಟಿದ್ದಾರೆ. ಅದರಲ್ಲಿ ಬುಕ್ಲೆಟ್ ನಂಬರ್ ಏನು ಸೆಟ್ I ಆಗಿರ್ಬೋದು, ಅದಾದಮೇಲೆ ಸೆಟ್ G ಆಗಿರ್ಬೋದು, H ಆಗಿರ್ಬೋದು. ಸೊ ಈ ರೀತಿ ಬುಕ್ಲೆಟ್ ನಂಬರ್ ಏನಿದೆ, ನೀವು ಕರೆಕ್ಟಾಗಿ ಬುಕ್ಲೆಟ್ ನಂಬರ್ನ ನೋಡಿಕೊಂಡು ಆಮೇಲೆ ಕೀ ಆನ್ಸರ್ಸ್ನ ನೋಡಬೇಕಾಗುತ್ತೆ. ಸೊ ಮ್ಯಾಥ್ಸು ಸೈನ್ಸ್ ಆಗಿರ್ಬೋದು, ಜೊತೆಗೆ ಸೋಷಿಯಲ್ ಸ್ಟಡೀಸ್ನ ಕೂಡ ಕೊಟ್ಟಿದ್ದಾರೆ ನೋಡಿ, ಸೋಷಿಯಲ್ ಸೈನ್ಸ್ ಆಗಿರ್ಬೋದು, ಆನಂತರ ಇಂಗ್ಲೀಷ್ ಕೊಟ್ಟಿದ್ದಾರೆ. ಜೊತೆಗೆ ಅಸ್ಸಾಮಿ ಬೇರೆ ಬೇರೆ ಏನು ಲ್ಯಾಂಗ್ವೇಜಸ್ನ ಬರೆದಿರ್ತೀರಾ, ಅಟೆಂಡ್ ಮಾಡಿರ್ತೀರಾ, ಇಂಗ್ಲೀಷ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಅಸ್ಸಾಮಿ ಆಗಿರ್ಬೋದು. ಸೊ ಅದನ್ನು ನೀವು ನಿಮ್ಮ ಫೋನಲ್ಲೇ ಡೌನ್ಲೋಡ್ ಮಾಡ್ಕೊಂಡು ನೀಟಾಗಿ ಕೂತ್ಕೊಂಡು ನೋಡ್ಕೋಬೇಕಾಗುತ್ತೆ. ಯಾವ್ಯಾವ ಆನ್ಸರ್ಸ್ ರಾಂಗ್ ಇದ್ದಾವೆ, ಯಾವ್ಯಾವ ಆನ್ಸರ್ಸ್ ರೈಟ್ ಇದ್ದಾವೆ, ಎಷ್ಟು ಇನ್ನು ಸ್ಕೋರ್ ಬಂದಿದೆ ನಿಮಗೆ ಅಂತ ಅಂದ್ಬಿಟ್ಟು. ಸೊ ಇಲ್ಲಿನೂ ಕೂಡ ಸೇಮ್ ನಮಗೆ TTET ಎಕ್ಸಾಮ್ ನಾವು ಯಾವ ರೀತಿ ಅಟೆಂಡ್ ಮಾಡಿರ್ತೀವಿ ಅದೇ ಥರ ಔಟ್ ಆಫ್ 150 ಮಾರ್ಕ್ಸಿಗೆ 83 ಬಂದು ಏನು ಎಲಿಜಿಬಿಲಿಟಿ ಮಾರ್ಕ್ಸ್ ಆಗಿರುತ್ತೆ SC/ST ಕ್ಯಾಂಡಿಡೇಟ್ಸ್ಗೆ. ಆ್ಯಂಡ್ ದೆನ್ 90 ಮಾರ್ಕ್ಸ್ ಏನಿದೆ ಅದು OBC ಅವರಿಗೆ ಏನು ಜನರಲ್ ಮಾರ್ಕ್ಸ್ ಆಗಿರುತ್ತೆ, ಅಂದರೆ ಎಲಿಜಿಬಿಲಿಟಿ ಮಾರ್ಕ್ಸ್ ಆಗಿರುತ್ತೆ. ಸೊ ಔಟ್ 150ಗೆ 83 ಬಂದು SC/ST ಅವರಿಗೆ, ಸೊ 90 ಬಂದುಬಿಟ್ಟು ಅದರ್ ಕ್ಯಾಸ್ಟ್ ಅವ್ರಿಗೆ ಆಗಿರುತ್ತೆ. ಸೊ ಹಾಗಾಗಿ ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಫೋನಲ್ಲೇ ನೀವು ನೋಡ್ಕೋಬೋದು. ಅಸ್ಸಾಮಿ ಆಗಿರ್ಬೋದು, ಬೆಂಗಾಲಿ ಆಗಿರ್ಬೋದು, ಎಲ್ಲ ಲ್ಯಾಂಗ್ವೇಜಸನ್ನು ನೀವು ಏನು ಅಟೆಂಡ್ ಮಾಡಿರ್ತೀರಲ್ವ, ಎಲ್ಲರೂ ಕೂಡ ನಿಮ್ಮ ಕೀ ಆನ್ಸರ್ಸ್ನ ನೀವು ನೋಡ್ಕೋಬೋದು. ಸೊ ನಿಮಗೆ ಲಿಂಕ್ ಸಿಗ್ತಿಲ್ಲ ಅಂತ ಹೇಳಿದ್ರೆ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲೇ ಮೆನ್ಷನ್ ಮಾಡಿರ್ತೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ಡೈರೆಕ್ಟಾಗಿ ನಿಮಗೆ CTET ವೆಬ್ಸೈಟಿಗೆ ಕರ್ಕೊಂಡು ಹೋಗುತ್ತೆ. ಸೊ ನೀವು ಎಷ್ಟು ಸ್ಕೋರ್ ಮಾಡಿದ್ದೀರಾ ಅಂದ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಮ ಎಕ್ಸಾಮ್ ಕ್ಲಿಯರ್ ಆಗಿದೆ ಅನ್ನೋದನ್ನು ಕೂಡ ನನಗೆ ತಿಳಿಸಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.